ಚನ್ಕೇಶ್ವ, ನನ್ ಜಾನು ಯಾಕೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ಕುಲು ಚೆನ್ನಾಗೇ ಮಾತಾಡದ್ಲು. ಇದ್ದಕ್ಕಿದ್ದಾಗ ಅವಳಿಗೆ ಏನಾಯ್ತು? ಸ್ವಾಮಿ, ಅದನ್ನ ಏನ್ ಕೇಳ್ತೀರಿ? ನಮ್ಮ ಮನೇಲಿ ಇವತ್ತು ಫಸ್ಟ್ ವರ್ಲ್ಡ್ ವಾರು ಸೆಕೆಂಡ್ ವರ್ಲ್ಡ್ ವಾರು ಒಟ್ಟಿಗೆ ಸ್ಟಾರ್ಟ್ ಆಯ್ತು. 2 ಹೆಣ ಬೀಳುತ್ತೆ ಅನ್ಕೊಂಡಿದ್ದೆ, ಜಸ್ಟ್ ಮಿಸ್ ಆಯ್ತು. ಯಾಕೆ, ಏನಾಯ್ತು? ನಿಮ್ಮನ್ನ ಮದುವೆ ಆದ್ರೆ ನಮ್ಮ ಭಾವ ವಿಷ ಕುಡಿದು ಸಾಯ್ತೀನಿ ಅಂತ ಆ ವಿಷದ ಬಾಟ್ಲು ಕೈಲಿ ಇಟ್ಕೊಂಡು, ನನ್ನ ಮದುವೆ ತಡೆದ್ರೆ ನಾನ್ ಸಾಯ್ತೀನಿ ಅಂತ ಜಾನ್ವಿ ಆ ವಿಷದ ಬಾಟ್ಲನ್ನ ಕಿತ್ಕೊಂಡು ಇಬ್ರಲ್ಲಿ ಒಬ್ರು ಅಥವಾ ಇಬ್ರು ಸಾಯ್ತಾರೆ ಅನ್ಕೊಂಡಿದ್ದೆ. ಅಯ್ಯೋ, ನನ್ ಜಾನುಗೆ ಏನಾಯ್ತು? ನಿಲ್ಸ್ಕೊಳ್ಳಿ ಸ್ವಾಮಿ, ನಿಮ್ ಜಾನುಗೆ ಏನಾಗಿಲ್ಲ, ಆರಾಮಾಗೆ ಇದ್ದಾಳೆ. ಅಷ್ಟೊಳಗೆ ನಮ್ ರವಿ ಬಂದು ಆ ವಿಷದ ಬಾಟ್ಲು ಕಿತ್ಕೊಂಡು ಎಸ್ತ ಕದನ ವಿರಾಮ ಆಯ್ತು. ಓ, ಅದಕ್ಕೆ ಜಾನು ಅಪ್ಸೆಟ್ ಆಗಿ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕಾಣುತ್ತೆ. ಓ ಸ್ವಾಮಿ, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ರೈಟ್ ಹೇಳ್ಬಿಡೋಣ ಅಂತ ಮರೆಯಲ್ಲೇ ನಿಂತ್ಕೊಂಡಿದ್ದೆ. ಎರಡೂ ಕಡೆ ಶಾಂತಿ ಆಯ್ತಲ್ಲ, ನೆಟ್ ಹೆಸರು ಬಿಟ್ಟು. ಚನ್ಕೇಶ್ವ, ನನ್ ಜಾನು ಕರ್ಕೊಂಡೋಗಿ ಮದ್ವೆಗೆ ಎಲ್ಲ ಜವಳಿ ಕೊಡ್ಸಿ ಹಾಗೆ ಹೋಟ್ಲು ಸಿನಿಮಾ ಅಂತ ಸುತ್ತಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದ್ದೆ. ಅಷ್ಟರಲ್ಲಿ ಮುಲ್ಕ ವೆಂಕಟೇಶ ಕಡ್ಡಿ ಅಲ್ಲಾಡ್ಸಿ ಅವಳ ಮನ್ಸನ್ನೆಲ್ಲ ಕೆಡಿಸ್ಬಿಟ್ಟ. ಇದೆಲ್ಲ ಯಾಕೋ ಶುರುವಾಗಿದ್ದು? ನಮ್ಮ ಭಾವ ಶ್ರೀನಿಧಿ ಮನೆಗೆ ಹೋಗ್ಬೋ ಅಂತ, ಅಲ್ಲಿ ಏನು ಹರಕತೆ ಆಯ್ತು ಏನೋ ಗೊತ್ತಿಲ್ಲ. ನಾನು ಮಲಗಿದ್ದೆ, ಏನೋ ಕೆಟ್ಟ ಕನ್ಸು ಬಿದ್ದಂಗಾಯ್ತು. ಎದ್ ನೋಡಿದ್ರೆ ಮನೇಲಿ ವಾರ್ಸೀನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು. ನಾಳೆ ನೀವು ಜವಳಿ ಅಲ್ಲ ಬಿಳಿ ಬಟ್ಟೆ ತರಬೇಕಾಗಿತ್ತು. ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಜಾನು ಮನ್ಸಲ್ಲಿ ನನ್ನ ಬಗ್ಗೆ ವಿಷ ತುಂಬೋದಕ್ಕೆ ನೋಡ್ತಾ ಇದ್ದಾರೆ. ನಿಮ್ ಪುಣ್ಯ, ಜಾನ್ವಿ ಇನ್ನು ನಿಮ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾಳೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದ್ವೆ ಆಗಿಬಿಡಿ, ಇಲ್ಲ ಅಂದ್ರೆ ಅಷ್ಟೇ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ರ ಮೂಟೆ ಉರುಳೆ ಹೋಯ್ತು ನಮ್ಮ ವ್ಯಕ್ತಿ ಬಿಟ್ಟೆ ಪುರ್ರ ಅಂತ ನನ್ ಕೆಟ್ಟ ಬಾಯಿಗೆ ಹುಳ ಬೀಳುತ್ತೆ. ಉಡ್ಡು 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 ಟಚ್ ಬಿಟ್ಟು ಏನೋಗಲ್ಲ ಟಚ್ ಬಿಟ್ಟು ಏನಾಗಿದೆ? ತಲೆ ಕೆಟ್ಟಿದೀಯಾ? ನೋಡು ಚನ್ಕೇಶ್ವ, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ಜಾನು ನನ್ನ ಜೊತೆ ಜವಳಿ ಪರ್ಚೇಸ್ ಮಾಡಕ್ ಬರ್ಬೇಕು. ಹೇಗಾದ್ರೂ ಮಾಡೋಣ ಒಪ್ಸು. ನಿನ್ಗೆ 20,000 ರೂಪಾಯಿ ಸೂಟ್ ಅನ್ಸ್ಕೊಡ್ತೀನಿ. ಸೂಟು? ಹೌದು. ನನಗೆ ಸೂಟ್ ಆಗುತ್ತಾ? ಖಂಡಿತ ಆಗುತ್ತೆ. ನಾಳೆ ಜಾನ್ವಿ ನಿಮ್ ಜೊತೆ ಶಾಪಿಂಗ್ ಬರ್ತಾಳೆ, ಬರ್ದಿಟ್ಕೊಳ್ಳಿ. ಇದೇನಮ್ಮ ಇಲ್ಲಿ ಒಬ್ಬಳೆ ಕೂತಿದ್ಯಾ? ಯಾಕಮ್ಮ ಬೇಜಾರಾಗಿದೀಯಾ? ಮದನ್ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ವಂತೆ, ಅಲ್ಲಿ ಅವ್ರು ಬೇಜಾರಾಗಿದ್ದಾರೆ. ಫೋನ್ ಮಾಡಮ್ಮ. ಇಲ್ಲ ಮಾವ, ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ನೀವೇ ನೋಡಿದ್ರಲ್ಲ ಮನೇಲಿ ಏನೆಲ್ಲ ನಡೀತು ಅಂತ. ನಾನ್ ಮದನ್ ಅವ್ರನ್ನ ಮದ್ವೆ ಆದ್ರೆ ಭವಿಷ್ಯ ತಗೋತಾರಲ್ಲ. ನಾನವ್ರ ಮಾತು ಕೇಳಲಿಲ್ಲ ಅಂತ ಅಪ್ಪ ನನ್ನ ಹತ್ರ ಮಾತಾಡ್ತಿಲ್ಲ. ರವಿನೂ ನನ್ನ ಹತ್ರ ಸರಿ ಮಾತಾಡ್ತಾ ಇಲ್ಲ. ಅವ್ರಿಬ್ರಿಗೂ ಬೇಜಾರು ಮಾಡಿ ನನ್ ಮದ್ವೆ ಆಗಿ ಹೇಗ್ ಮಾವ ಸಂತೋಷವಾಗಿರ್ಲಿ? ಗಾಡಿ ಯಾಕೋ ರಿವರ್ಸ್ ಗೇರ್ ಆಗ್ತಿದೆ, ಏನಾದ್ರೂ ಮಾಡಿ ಊಟಿಗೆ ತರಬೇಕು. ಜಾನು, ಮದನ್ ಸಂಬಂಧ ಬೇಡ ಅಂತ ನಿಮ್ಮಪ್ಪ ಇವತ್ತೇನು ಹೊಸದಾಗಿ ಹೇಳ್ತಿಲ್ವಲ್ಲ? ಅಪ್ಪ ಮದನ್ ಸಂಬಂಧನ ಮುಂಚೆನೂ ಒಪ್ಪಿರ್ಲಿಲ್ಲ. ಆದ್ರೆ ನನ್ ಮೇಲಿನ ಪ್ರೀತಿಗೆ ಇವತ್ತಲ್ಲ ನಾಳೆ ಒಪ್ಕೋತಾರ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡಿದ್ರು ಅಪ್ಪ ಈ ಸಂಬಂಧಕ್ಕೆ ಒಪ್ಕೋತಿಲ್ಲ. ಫುಲ್ ಉಲ್ಟಾ ಹೊಡಿತಾ ಇದ್ರಲ್ಲಪ್ಪ. ಅಲ್ಲಮ್ಮ, ಕನ್ಯಾದಾನ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಲ್ಲಮ್ಮ, ನೀನ್ ಯಾಕೆ ಎದುರ್ಕೋತೀಯ? ಹಾಗಲ್ಲ ಮಾವ, ನನಗ್ ನನ್ನೋರಂತ ಇರೋರು ಅಪ್ಪ ಮತ್ತೆ ರವಿ ಇಬ್ರೆ. ಅವರು ನನ್ನಿಂದ ಮುನಿಸ್ಕೊಂಡ್ರೆ ನನಗ್ ನನ್ನವ್ರಂತ ಯಾರೂ ಇರಲ್ಲ. ನಿನ್ನೆ ಮೊನ್ನೆ ಬಂದ ಮದನವರಿಗೋಸ್ಕರ ಹುಟ್ಟದಾಗಿಂದ ಸಾಕಿರೋ ಅಪ್ಪನಿಗೆ ನನ್ ಜೊತೆ ಬೆಳ್ದ ತಮ್ಮನಿಗೆ ಕಳ್ಕೊಳ್ಳೋದು ಸರಿಯಲ್ಲ ಅನಿಸ್ತಿದೆ. ಅಂದ್ರೆ ಮದನ್ ಅವ್ರನ್ನ ಮದುವೆ ಆಗೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅದೇ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ಡ್ ಆಗಿದ್ದೀನಿ. ಮದುವೆ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೆಯೋ, ಮಾಡ್ಕೋಬಾರ್ದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೆಯೋ? ನಾನ್ ಮದನ್ ಅವ್ರನ್ನ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡಿದ್ರೆ ರವಿ ಮತ್ತೆ ಅಪ್ಪ ಒಪ್ಕೋತಾರೆ ಅನ್ಕೊಂಡಿದ್ದೆ. ಆದ್ರೆ ಅವರಿಬ್ರು ಒಪ್ಪೋ ಚಾನ್ಸೇ ಇಲ್ಲ. ಇಷ್ಟ್ರ ಮೇಲೂ ನಾನು ಮದನ್ ಅವ್ರನ್ನ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡಿದ್ರೆ ಅಪ್ಪನ ರವಿನ ನಾನು ಕಳ್ಕೋಬೇಕಾಗುತ್ತೆ. ಅದಕ್ಕೆ ನನಗೆ ಮದನ್ ಅವ್ರನ್ನ ಮದ್ವೆ ಆಗೋ ಧೈರ್ಯ ಬರ್ತಾನೆ ಇಲ್ಲ. ಮುಗೀತು ಕತೆ. ನಾನ್ ಮದನ್ ಅವ್ರನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಅಪ್ಪ ಶ್ರೀನಿಧಿ ಅವ್ರಿಗೆ ಮದ್ವೆ ಆಗುವಂತ ಫೋರ್ಸ್ ಮಾಡ್ತಾರೆ. ನನಗೆ ಶ್ರೀನಿಧಿ ಅವ್ರಿಗೆ ಮದ್ವೆ ಆಗಕ್ಕೆ ಒಂಚೂರು ಇಷ್ಟ ಇಲ್ಲ.